ಇಂದು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯಲಿದೆ. ಇಂದು ಕೊಲೆ ಆರೋಪಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ವಿಚಾರಣೆಯಲ್ಲಿ ಕೋರ್ಟ್ಗೆ ಹಾಜರಾಗೋ ಸಾಧ್ಯತೆ ಇದೆ. ಇನ್ನು ಇದೇ ವೇಳೆ ಜಾಮೀನಿನ ಷರತ್ತುಗಳ ಸಡಿಲಿಕೆ ಕೋರಿ ನಟ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸದ್ಯ ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವಂತಹ ದರ್ಶನ್ ಇದೇ ತಿಂಗಳು ಶೂಟಿಂಗ್ ಸಲುವಾಗಿ ವಿದೇಶಕ್ಕೆ ತೆರಳಬೇಕಿದೆ. ಮಚ್ಚಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಂತಹ ರಜತ್ ಮತ್ತು ವಿನಯ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. 4 ತಿಂಗಳಾದ್ರೂ ಕೂಡ ರೀಲ್ಸ್ಗೆ ಬಳಸಿದ ಮಚ್ಚು ಸಿಕ್ಕಿಲ್ಲ. ಒಂದು ವೇಳೆ ಮೋರಿಗೆ ಮಚ್ಚನ್ನ ಏನಾದ್ರೂ ಬಿಸಾಕಿ ಸಾಕ್ಷಿ ನಾಶ ಮಾಡಿದ್ದು ಸಾಬೀತಾದ್ರೆ ಇಬ್ರು ಜೈಲು ಸೇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸುಮನಹಳ್ಳಿ ಮೋರಿಯಲ್ಲಿ ಮಚ್ಚನ್ನ ಹುಡುಕಾಡಲು ಪೊಲೀಸರು ಸುಸ್ತಾಗಿದ್ದಾರೆ. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಗಿಸಿರುವಂತಹ ಪೊಲೀಸರು ಅಸಲಿ ಮಚ್ಚು ನಾಶ ಮಾಡಿದ್ದಾರೆ ಅಂತಾನೆ ಚಾರ್ಜ್ ಶೀಟ್ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಮತ್ತೆ ಇಂದು ಮಹಾಮಳೆಯ ಅಬ್ಬರ ಮುಂದುವರಿಯಲಿದೆ. ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಜಿಲ್ಲೆಗಳಾದಂತಹ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆ ನೀಡಲಾಗಿದೆ. ಉಳಿದಂತೆ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಇತ್ತ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದ್ದು ರಾತ್ರಿಯಿಂದ ತುಂತುರು ಮಳೆಯಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮರಗಳು ಧರೆಗುರುಳೋದು ಕಾಮನ್ ಆಗೋಗಿದೆ. ಬ್ರ್ಯಾಂಡ್ ಬೆಂಗಳೂರು ಕನಸು ಕಂಡ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಮುಂದೆಯೇ ಬೃಹತ್ ಮರ ಧರೆಗುರುಳಿದೆ. ಮನೆ ಮುಂದಿದ್ದಂತಹ ಐಷಾರಾಮಿ ಕಾರು ಜಖಂಗೊಂಡಿದ್ದು ಓರ್ವ ಬೈಕ್ ಸವಾರ ಸ್ವಲ್ಪದರಲ್ಲೇ ಬಚಾವಾಗಿದ್ದಾನೆ. ಪಾಲಿಕೆ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಸವಾರಿ ಯೋಜನೆ ಹಳ್ಳ ಹಿಡಿದಿದೆ. ಮಲೇಷಿಯಾದಿಂದ ಸೈಕಲ್ ತರಿಸಿದ್ರೂ ಕೂಡ ಹುಬ್ಬಳ್ಳಿ ಜನ ಸೈಕಲ್ ಸವಾರಿ ಮಾಡಲಿಲ್ಲ. ಉಚಿತವಾಗಿ ಸೈಕಲ್ ಕೊಟ್ಟರು ಜನ ಕ್ಯಾರೆ ಅಂತಿಲ್ಲ. ಸೈಕಲ್ ಡಾಕಿಂಗ್ ಸ್ಟೇಷನ್ ಸೋಮಾರಿಗಳ ಅಡ್ಡೆ ಆಗೋಗಿದೆ. ವಸ್ತುಗಳ ಸಂಗ್ರಹ, ಬೈಕ್ ಪಾರ್ಕಿಂಗ್ಗೆ ಸೈಕಲ್ ಪಾರ್ಕ್ ಸೀಮಿತ ಆಗೋಗಿದೆ. 8.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೂಪುಗೊಂಡಂತಹ ಸವಾರಿ ಯೋಜನೆ ಈಗ ಹಳ್ಳ ಹಿಡಿದಿದೆ. ಕೊಪ್ಪಳ ತಾಲೂಕಿನ ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆ ದಶಕವಾದರೂ ಕೂಡ ಪೂರ್ಣಗೊಂಡಿಲ್ಲ. ನೀರಾವರಿ ಯೋಜನೆ ಪರಿಷ್ಕೃತಗೊಳಿಸುವುದರಲ್ಲೇ ಕಾಲಹರಣ ಮಾಡಲಾಗ್ತಾ ಇದೆ. ಏತ ನೀರಾವರಿಗಾಗಿ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪರಿಹಾರ ನೀಡಿಲ್ಲ. ಹೀಗಾಗಿ ಪರಿಹಾರಕ್ಕಾಗಿ ರೈತರು ಅಲೆದಾಡ್ತಾ ಇದ್ದು ರೈತರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ನೀರಾವರಿ ಕನಸು ಕಂಡ ರೈತರಿಗೆ ನಿರಾಸೆಯಾಗಿದೆ. ರೈತರ ಜಮೀನುಗಳಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ನೀಡಿಲ್ಲ ಅಂತ ಧಾರವಾಡದ ಕೆಐಎಡಿಬಿ ಕಚೇರಿ ಎದುರು ರೈತರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮುಳವಾಡ ಅನ್ನದಾತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. 2010, 11 ಮತ್ತು ಅಲ್ಲಿ ನಡೆದಂತಹ 3230 ಎಕರೆ ಜಮೀನನ್ನ ಕೆಐಡಿಬಿ ಭೂ ಸ್ವಾಧೀನಪಡಿಸಿಕೊಂಡಿದೆ. ಆಗಿನ ದರಕ್ಕಿಂತ 4ರಷ್ಟು ಹೆಚ್ಚಿನ ಹಣ ನೀಡುವಂತೆ ಕೋರ್ಟ್ ಆದೇಶವನ್ನ ಮಾಡಿತ್ತು. ಆದರೆ ಕೇವಲ ಜಮೀನಿಗೆ ಪರಿಹಾರ ನೀಡಿದ್ದು ಪೂರ್ಣ ಪ್ರಮಾಣದ ಪರಿಹಾರವನ್ನ ಕೊಡ್ತಿಲ್ಲ ಅಂತ ರೈತರು ಆರೋಪಿಸಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನಡೆದ ನಗರೋತ್ಥಾನ ಯೋಜನೆ ಕಾಮಗಾರಿಯಲ್ಲಿ ಭಾರೀ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ರಸ್ತೆ ಮಾಡಿದ 2 ತಿಂಗಳಲ್ಲಿ ರಸ್ತೆ ಕಿತ್ತು ಬಂದಿದೆ. ನಗರದ ವಾರ್ಡ್ ನಂಬರ್ 35ರ ಸಾಯಿ ಬಾಪೂಜಿ ನಗರದಲ್ಲಿ ಅಂದಾಜು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 700 ಮೀಟರ್ ಕಾಮಗಾರಿ ನಡೆದಿತ್ತು. ಆದರೆ ರಸ್ತೆಗೆ ಹಾಕಿದಂತಹ ಡಾಂಬರ್ ಕೈಗೆ ಕಿತ್ತು ಬರ್ತಾ ಇದೆ. ಸರಿಯಾಗಿ ಜಲ್ಲಿಕಲ್ ಹಾಕದೆ ಮಣ್ಣು ಮಿಶ್ರಿತ ಜಲ್ಲಿಕಲ್ ಹಾಕಿದ್ದಾರೆ. ಕಳಪೆ ಕಾಮಗಾರಿಗೆ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದಾರೆ.